ಕನ್ನಡ ಭಾಷೆಯ ಪ್ರಭಾವ ದೊಡ್ಡದು. ಕನ್ನಡಿಗರಾದ ನಾವು ಉಸಿರಿರುವವರೆಗೆ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ಎಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಹೇಳಿದರು. ಹೊನ್ನವರ ಕರ್ಕಿಯ ಶ್ರೀ ಚನ್ನಕೇಶವ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಆಶ್ರಯದಲ್ಲಿ ಆಯೋಜಿಸಿದ ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯಕ್ಕೆ ಶೇಕಡಾ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಮುಂದಿನ ದಿನದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಲಿ ಎಂದರು. ನನಗೆ ತುಂಬಾ ಸಂತೋಷ ಆಗತ್ತೆ. ಯಾಕಂದ್ರೆ ಈ ತಾಲೂಕು ಮಟ್ಟದ ಟೀಮ್ ನೋಡಿದ್ರೆ ಸಾಹಿತ್ಯ ಪರಿಷತ್ ಟೀಮ್ ಬಹಳ ಜನ ಹಿರಿಯರದಾರ. ಆದ್ರೆ ಅವ್ರು ನೋಡಿದಾಗ ಏನಾಗತ್ತೆ ಅಂದ್ರೆ ಅವ್ರ ಕಾರ್ಯಕ್ಷಮತೆ, ಆ ಕನ್ನಡ ಭಾಷೆ, ಈ ನಾಡ ಭಾಷೆ ಸಲುವಾಗಿ ಸಾಹಿತ್ಯ ಪರಿಷತ್ ಮುಖಾಂತರ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಬೇರೆ ಕೆಲಸ ಜೊತೆಗೆ ಮ್ಯಾಕ್ಸಿಮಮ್ ಈ ಸಾಹಿತ್ಯನ ಉಳಿಸಲಿಕ್ಕೆ ಅವರ ಪ್ರಯತ್ನಗಳು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಅವ್ರು ಮೇಡಮ್ ಅಂತ ಕೂತಿದ್ದಾರೆ, ಅವಾಗೆ ಸಹ ನಾನು ಬಹಳ ಸಲ ನೋಡಿದ್ದೆ. ಯಾವತ್ತು ಕಾರ್ಯಕ್ರಮದಲ್ಲೂ ಮುಂದಿರ್ತಾರೆ. ನಿಜ, ಯಾಕಂದ್ರೆ ಈಗ ನಮ್ಮ ಭಾಷೆ ಬಗ್ಗೆ, ನಮ್ಮ ನಾಡ ಭಾಷೆ ಬಗ್ಗೆ ಇರುವಂತಹ ಒಂದು ಗೌರವ, ಒಂದು ಕಾಳಜಿ ಇಲ್ಲಿ ಸ್ಪಷ್ಟವಾಗುತ್ತದೆ. ನಾನು ಮೂಲತಃ ನಿಪ್ಪಾಣಿ, ನಿಮ್ಗೆ ಗೊತ್ತಿರಬಹುದು, ಗೊತ್ತಿದೆ, ಬೆಳಗಾವಿ ಜಿಲ್ಲೆ ಅಂತಂದ್ರೆ ನಮ್ಗೆಲ್ಲರೂ ಗೊತ್ತಿದೆ. ಏನಂತಂದ್ರೆ ಅದೇ ಭಾಷಾವಾದ ಕನ್ನಡ ಮತ್ತು ಮರಾಠಿ ಭಾಷಾ. ನನ್ನ ಪ್ರಾಥಮಿಕ ಶಿಕ್ಷಣ ಆಗಿರೋದು ಮರಾಠಿ, ನನ್ನ ಮಾತೃಭಾಷೆ ಮರಾಠಿ. ಆದರೂ ಸಹ ಈ ಸರ್ಕಾರಿ ಸೇವೆಯಲ್ಲಿ ಕರ್ನಾಟಕದಲ್ಲಿ ನಾನು ಈಗ ತಾಲೂಕಾ ದಂಡಾಧಿಕಾರಿ ಆಗಿ ಕೆಲಸ ನಿರ್ವಹಿಸುವಾಗ ಮೊದಲಿಂದ ಒಂದು ಹವ್ಯಾಸ, ಕನ್ನಡ ಭಾಷೆಯ ಪ್ರೀತಿ, ತಾಯಿ ಭುವನೇಶ್ವರಾಂಬೆ ಆಶೀರ್ವಾದ ಇರಬಹುದು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಯಾವುದೇ ಭಾಷೆಯ ವಿರೋಧಕ್ಕಾಗಿ ನಾವು ಈ ಕಾರ್ಯಕ್ರಮ ನಡೆಸುತ್ತಿಲ್ಲ. ಎಲ್ಲ ಭಾಷೆಯನ್ನ ಒಳಗೊಂಡು ಕನ್ನಡವನ್ನ ಗೌರವಿಸುವುದು ನಮ್ಮ ಉದ್ದೇಶ. ಸಾಹಿತ್ಯಿಕ ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗದೆ ಕನ್ನಡ ಭಾಷೆಯ ಸೇವೆಗೆ ನಾವು ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದರು. 100ರಷ್ಟು ಅಂಕವನ್ನ ಪಡೆದ, ಅದು ಮೊದಲ ಭಾಷೆಯವರಿಗೆ 125ಕ್ಕೆ 125 ಅಲ್ವಾ, ಪ್ರತಿಶತ 100ರಷ್ಟು ಅಂಕವನ್ನ ಪಡೆದಂತಹ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನ ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ಅವರು ಹಾಗೆ 100ಕ್ಕೆ 100ರಷ್ಟು ಅಂಕವನ್ನ ಪಡೆಯುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ, ಪಾಠವನ್ನು ಮಾಡಿದ ಆ ಎಲ್ಲ ಗುರುವೃಂದದವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ತಮ್ಮ ಬದುಕನ್ನ ತೆಗೆದು ಬೆವರನ್ನ ಸುರಿಸಿ ನಿಮ್ಮ ಮೇಲೆ ಕನಸುಗಳನ್ನ ಇಟ್ಟುಕೊಂಡು ಪೋಷಣೆ ಮಾಡ್ತಾ ಇರುವ ನಿಮ್ಮೆಲ್ಲ ಪಾಲಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ತಮ್ಗೆಲ್ಲರಿಗೂ ಕೂಡ ಆನಂದವೇ ವಂದನೆಗಳು. ಇಷ್ಟೊಂದು ಮಕ್ಕಳು ಈ ತಾಲೂಕಿನಲ್ಲಿ 100ಕ್ಕೆ 100ರಷ್ಟು ಪಡೆಯುವಲ್ಲಿ ಬಹುಶಃ ಶಿಕ್ಷಣ ಇಲಾಖೆ ಕೂಡ ತನ್ನದೇ ಆದ ಆಡಳಿತದ ಉತ್ತಮವಾದ ಕಾರ್ಯವನ್ನು ಮಾಡಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಶಿಕ್ಷಕರ ಸಂಘದ ಅಧ್ಯಕ್ಷರಿದ್ದಾರೆ. ಎಲ್ಲ ಶಿಕ್ಷಕರಿಗೆ ಮತ್ತು ಇಲಾಖೆಯವರಿಗೆ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಮತ್ತೊಂದು ಅಭಿನಂದನೆ ನಾನು ಆರಂಭದಲ್ಲಿ ಹೇಳಬೇಕು. ನನಗೆ LMAD ಅವರು ನಾನು ಪರಿಷತ್ತಿಗೆ ಬಂದ ನಂತರದಲ್ಲಿ ಪರಿಚಯ. ಅವರ ಮಾತುಗಳನ್ನ ಯಾವಾಗಲೂ ಕೇಳ್ತೀನಿ, ಅವರ ಸಂಘಟನೆಯ ವಿಚಾರವನ್ನು ಕಂಡಿದ್ದೀನಿ. ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ನಮ್ಮ ಮಕ್ಕಳಿಗೆ ಇವತ್ತಿನ ಈ ಮಕ್ಕಳಿಗೆ ಪ್ರೇರಣೆಯಾಗಬೇಕು ಅನ್ನೋ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ರಲ್ಲ. ಬಂದಾಗ ನನಗೆ ಹೇಳಿದ್ರು, ಸರ್ ಈ ಶಾಲೆ 1937ರಲ್ಲಿ ಆರಂಭವಾಗಿದ್ದು 90 ವರ್ಷಗಳ ಹತ್ರ ಬರ್ತಾ ಇದೆ, ಶತಮಾನದ ಹೊಸತನಲ್ಲಿದೆ ಅಂತ ಹೇಳಿದ್ರು. ಕನ್ನಡ ಮಾಧ್ಯಮದಲ್ಲಿಯೇ ಪ್ರಾಥಮಿಕ 8th 9th 10th ಪ್ರೌಢಶಾಲೆಯನ್ನ ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು, ಅದರಲ್ಲೂ ಈಗಲೂ ಕೂಡ 225ಕ್ಕೂ ಹೆಚ್ಚಿನ 260ರಷ್ಟು ಮಕ್ಕಳುಗಳನ್ನು ಹೊಂದಿರುವ ಈ ಶಾಲೆ ಇದೆಯಲ್ಲ, ಕನ್ನಡ ಮಾಧ್ಯಮದ ಹೈಸ್ಕೂಲ್. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ ಮಾತನಾಡಿ, ಸನ್ಮಾನದಿಂದ ಪ್ರೇರಣೆ ಸಿಗಲಿ ಎನ್ನುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕರ್ನಾಟಕದಲ್ಲಿ ಕನ್ನಡ ಯಾವ ಮಟ್ಟಕ್ಕೆ ಹೋಗುತ್ತಿದೆ ಎಂದು ಇಂದಿನ ವಿದ್ಯಮಾನಗಳಿಂದ ತಿಳಿಯುತ್ತದೆ. ಕನ್ನಡವನ್ನ ಉಳಿಸುವ ಅಗತ್ಯವಿದೆ. ಕನ್ನಡಕ್ಕೆ ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಬೇಕು ಎಂದರು. ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಮಾತನಾಡಿ, ನಾವು ಯಾವ ಭಾಷೆಯಲ್ಲಿ ಪ್ರಾವೀಣ್ಯರಾದ್ರೂ ನಮ್ಮ ಮನದಾಳದಲ್ಲಿ ಮಾತೃಭಾಷೆ ಜಾಗೃತವಾಗಿರುತ್ತದೆ. ಕಸಪ ಕನ್ನಡ ಉಳಿಸಿ ಬೆಳೆಸಲು ಅತ್ಯುತ್ತಮ ಕಾರ್ಯಕ್ರಮ ನಡೆಸುತ್ತಿದೆ ಎಂದರು. ವಿಶೇಷವಾಗಿ ಆಂಗ್ಲ ಭಾಷಾ ಪದಗಳು, ಅದರ ಜೊತೆಗೆ ಇನ್ನಿತರ ಭಾಷೆಗಳ ಪದಗಳು ಕೂಡ ಹಾಸು ಹುಟ್ಟಾಗಿ ಬಹುಶಃ ನನ್ನನ್ನು ಸೇರಿಸಿದಂತೆ ಶುದ್ಧ ಕನ್ನಡದಲ್ಲಿ ಮಾತನಾಡುವಂತಹ ಸ್ಪರ್ಧೆಯನ್ನ ಏರ್ಪಡಿಸುತ್ತಿದ್ರೆ ನಾವೆಲ್ಲರೂ ಸಫಲರಾಗೋದಿಲ್ಲವೇನೋ ಅಂತ ಅಂದ್ಕೊಳ್ತೇನೆ. ಒಂದಲ್ಲ ಒಂದು ರೀತಿಯಲ್ಲಿ ಮಾತನಾಡುವಾಗ ಬೇರೆ ಯಾವುದೋ ಒಂದು ಅನ್ಯ ಭಾಷೆಯ ಪದ ಸೇರ್ಕೊಳ್ತದೆ, ಅದು ನಮ್ಗೆ ರೂಢಿಗತ ಆಗಿಬಿಟ್ಟಿದೆ. ಎಷ್ಟೋ ಜನಕ್ಕೆ ಅಭಿಯಂತರರು ಅಂದ್ರೆ ಗೊತ್ತಾಗೋದಿಲ್ಲ, ಎಂಜಿನಿಯರ್ ಅಂದ್ರೆ ಗೊತ್ತಾಗುತ್ತೆ, ಪೊಲೀಸ್ ಅಂದ್ರೆ ಗೊತ್ತಾಗುತ್ತೆ. ಆ ಪೊಲೀಸ್ ಅನ್ನೋ ಪದಕ್ಕೆ ತತ್ಸಮಾನವಾಗಿರ್ತಕ್ಕಂತಹ ಕನ್ನಡ ಪದ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಅದು ನಮ್ಮ ಭಾಷೆಯಲ್ಲಿ ಅಷ್ಟೊಂದು ಅಂತರ್ಗತವಾಗಿಬಿಟ್ಟಿದೆ. ಉಳಿದ ಭಾಷಾ ಪದಗಳನ್ನು ಸೇರಿಸ್ಕೊಂಡೇ ನಾವು ಮಾತನಾಡ್ತೇವೆ. ಅದಕ್ಕೆ ಹೇಳಿದ್ದು, ನನ್ನನ್ನು ಸೇರಿಸಿದಂತೆ ಶುದ್ಧ ಕನ್ನಡದಲ್ಲಿ ಮಾತನಾಡುವಂತ ಸ್ಪರ್ಧೆಯನ್ನು ಒಂದು ಏರ್ಪಡಿಸಿದ್ರೆ ಅದೊಂದು ತಮಾಷೆಯಾಗಿ ಇರ್ತದೆ ಅನಿಸ್ತದೆ. ಒಬ್ಬ ಅಖಂಡ ಪಂಡಿತನಿದ್ದಂತೆ ಎಲ್ಲ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವನು, ನಿರರ್ಗಳವಾಗಿ ಸುಲಲಿತವಾಗಿ ಎಲ್ಲ ಭಾಷೆಗಳನ್ನು ಮಾತನಾಡುವಂತ
ಒಮ್ಮೆ ಒಂದು ಆಸ್ಥಾನಕ್ಕೆ, ರಾಜನ ಆಸ್ಥಾನಕ್ಕೆ ಹೋಗಿ ನನ್ನ ಮಾತೃಭಾಷೆ ಯಾವುದು ಅನ್ನೋದನ್ನು ನೀವು ಕಂಡುಹಿಡಿ ಸವಾಲನ್ನು ಎಸೆದು ಸಾಕಷ್ಟು ವಿಧದಲ್ಲಿ ಬೇರೆ ಬೇರೆ ಭಾಷಾ ಪಂಡಿತರು ಅವನ ಭಾಷಾ ಪ್ರಾವೀಣ್ಯತೆಯನ್ನ ಪರೀಕ್ಷಿಸಿ ಕನ್ನಡ ವಿಷಯದಲ್ಲಿ ಪೂರ್ಣಾಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ಇವರಿಗೆ ಕಲಿಸಿದ ಶಿಕ್ಷಕರನ್ನ ಅಭಿನಂದಿಸಲಾಯಿತು. ಕಸಾಪ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್, ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಸುದೀಶ್ ನಾಯ್ಕ್, ಶ್ರೀ ಚನ್ನಕೇಶವ ಪ್ರೌಢಶಾಲೆಯ ಅಧ್ಯಕ್ಷ ಗಜಾನನ್ ಹೆಗಡೆ, ಮುಖ್ಯಾಧ್ಯಾಪಕ ಎಲ್ಎಂ ಹೆಗಡೆ, ಕಸಾಪ ತಾಲೂಕಾಧ್ಯಕ್ಷ ಎಸ್ಎಚ್ ಗೌಡ, ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ, ಗಜಾನನ್ ನಾಯ್ಕ್, ಕೋಶಾಧ್ಯಕ್ಷ ನಾರಾಯಣ್ ಹೆಗಡೆ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಪರಾಧಗಳ ಪ್ರಮಾಣ ಕಡಿಮೆ ಆಗಿರುವುದು ಸಮಾಧಾನದ ಸಂಗತಿಯಾದರೂ ಪೊಲೀಸರ ತನಿಖೆಯ ಗುಣಮಟ್ಟ ಕಡಿಮೆಯಾಗಿದ್ದು ಇದನ್ನು ಹೆಚ್ಚಿಸಬೇಕಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚಿಸಿದರು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಮತ್ತು ಪೊಲೀಸ್ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಈ ಸೂಚನೆಗಳನ್ನು ನೀಡಿದರು. ಬೀದರ್ನಲ್ಲಿ ನಡೆದ ದರೋಡೆ ಪ್ರಕರಣದ ಆರೋಪಿ ಯಾರು ಎಂದು ಗೊತ್ತಾಗದಿದ್ದರೂ 5 ತಿಂಗಳುಗಳಿಂದ ಆತನನ್ನ ಬಂಧಿಸದೇ ಇರುವುದನ್ನು ಉಲ್ಲೇಖಿಸಿ ಹೇಳಿದರು. ನಾನು 1983ರಿಂದ ಶಾಸಕನಾಗಿ ಸಿಎಂ ಆಗಿದ್ದೀನಿ. ಬೆಂಗಳೂರಿನಲ್ಲಿ ನಡೆದ ಇಂಥ ಕಾಲ್ತುಳಿತ ಪ್ರಕರಣವನ್ನ ಹಿಂದೆಂದೂ ನಾನು ನೋಡಿರಲಿಲ್ಲ. ಗುಪ್ತಚರ ಇಲಾಖೆ ಇರುವುದು ಏಕೆ? ಸರಿಯಾದ ಸಮಗ್ರ ಮಾಹಿತಿ ನೀಡಲಿಲ್ಲ. ಪರಿಣಾಮ 11 ಮಂದಿ ಮೃತಪಟ್ಟರು ಎಂದು ತಿಳಿಸಿದರು. ಕಾಲ್ತುಳಿತ ಘಟನೆ ನಡೆದ ದಿನ ಮಧ್ಯಾಹ್ನ 3:50ಕ್ಕೆ ಸಾವುಗಳು ಸಂಭವಿಸಿದ್ದವು. ಆದರೂ ಸರಿಯಾದ ಮಾಹಿತಿ ಕೊಟ್ಟಿರಲಿಲ್ಲ. ಇದು ತಪ್ಪಲ್ಲವೇ? 5:45ಕ್ಕೆ ನಾನಾಗೇ ಕೇಳಿದಾಗಲೂ ಒಂದೇ ಸಾವು ಆಗಿದೆ ಎನ್ನುವ ಮಾಹಿತಿ ನೀಡಿದ್ರು. ಅಷ್ಟೊತ್ತಿಗಾಗಲೇ 11 ಸಾವು ಆಗಿಬಿಟ್ಟಿತ್ತು. ಹಿರಿಯ ಅಧಿಕಾರಿ ಸರಿಯಾದ ಮಾಹಿತಿಯನ್ನ ತಕ್ಷಣ ನಮಗೆ ನೀಡಿದ್ರೆ ಸ್ಟೇಡಿಯಂ ಕಾರ್ಯಕ್ರಮ ರದ್ದುಗೊಳಿಸಲು ಸೂಚನೆ ನೀಡಬಹುದಿತ್ತು ಎಂದರು. ಹಿರಿಯ ಅಧಿಕಾರಿಗಳ ಸಸ್ಪೆಂಡ್ ಮಾಡಬೇಕಾಗಿ ಬಂದಿದ್ದಕ್ಕೆ ನನಗೂ ಬೇಸರ ಇದೆ. ಆದರೆ ತಪ್ಪಾಗಿದ್ದು ನಿಜ ತಾನೇ ಎಂದು ಮುಖ್ಯಮಂತ್ರಿಗಳು ಪ್ರಶ್ನಿಸಿದ್ರು. ಅಪರಾಧ ಪ್ರಕರಣದಲ್ಲಿ ಆರೋಪ ಪಟ್ಟಿಯನ್ನ ಸೂಕ್ತವಾಗಿ, ಪರಿಣಾಮಕಾರಿಯಾಗಿ, ಸರಿಯಾದ ಸಮಯಕ್ಕೆ ಸಲ್ಲಿಸದಿರುವುದು ದೊಡ್ಡ ವೈಫಲ್ಯ. ಇಂಥದ್ದನ್ನ ಸಹಿಸಲು ಸಾಧ್ಯವಿಲ್ಲ ಎಂದರು. ಕೋಮು ಘರ್ಷಣೆ ಮತ್ತು ಕೊಲೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹೆಚ್ಚಾಗಿ ಆಗುತ್ತಿದೆ. ಇತರೆ ಜಿಲ್ಲೆಗಳಲ್ಲಿ ಯಾಕೆ ಆಗ್ತಿಲ್ಲ ಎಂದು ಪ್ರಶ್ನಿಸಿದ ಮುಖ್ಯಮಂತ್ರಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ನೆಮ್ಮದಿ ಕೆಡಿಸುವವರನ್ನ ಮೂಲದಿಂದಲೇ ಪತ್ತೆ ಹಚ್ಚಿ ಅವನು ಯಾರೇ ಇದ್ರೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿ ಎಂದು ಸ್ಪಷ್ಟ ಸೂಚನೆ ನೀಡಿದರು. ಗೃಹ ಸಚಿವ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್, ಸರ್ಕಾರಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಶ್, ಗೃಹ ಇಲಾಖೆ ಎಸಿಎಸ್ ಗೌರವ ಗುಪ್ತಾ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಎಂ ಸಲೀಂ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಯಾವ ಕಾಮಗಾರಿಗೂ ಕಾರ್ಯಾದೇಶ ಕೊಡ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇವಲ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿದ್ದ ಕಾಮಗಾರಿಗಳೇ ಈಗ ನಡೆದಿವೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಆಪಾದಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಶುಕ್ರವಾರ ಹಳಿಯಾಳ ತಾಲೂಕಿನ ತೆರಗಾಂವ್ ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕಿ ಜನಾಕ್ರೋಶ ಪ್ರತಿಭಟನೆಗೆ ಚಾಲನೆ ನೀಡಿ ಮಾತನಾಡಿ, ಹಳಿಯಾಳ ತಾಲೂಕಿನಲ್ಲಿ ಅಭಿವೃದ್ಧಿ, ಪಂಚಾಯತ್ ಅಧಿಕಾರಿಗಳಿಗೆ 2 ಗ್ರಾಮ ಪಂಚಾಯತ್ಗಳ ಜವಾಬ್ದಾರಿಯನ್ನ ನೀಡಿರುವುದರಿಂದ ಯಾವ ಪಿಡಿಒಗಳು ಗ್ರಾಮಸ್ಥರಿಗೆ ಸಿಕ್ತಿಲ್ಲ, ಗ್ರಾಮಸ್ಥರ ಸ್ಪಂದಿಸುತ್ತಿಲ್ಲ. ಸಮಸ್ಯೆಗಳಿಗೆ ಜನರಿಂದ ಆಯ್ಕೆಯಾದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಈ ಪಿಡಿಒಗಳು ಗೌರವ ನೀಡ್ತಿಲ್ಲ. ಈ ಸ್ವತ್ತು ಯೋಜನೆಯಲ್ಲಿ ಪಿಡಿಒಗಳು ಭಾರೀ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ನಾನು ಇವತ್ತು ಆ್ಯಕ್ಚುಲಿ ಸಾರ್ವಜನಿಕ ನಿಮ್ಮ ಸಲಾಗಿ ನಾವು ಬಂದಿದ್ದೇವೆ. ನಮ್ದು ಯಾವುದೇ ಚುನಾವಣೆಗಳು ಇಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಮಾಡ್ತಾರೆ ಅಂತ ತಿಳ್ಕೊಂಡು ದೇವರಾಣಿ ಮಾಡಿ ಕಾಂಗ್ರೆಸ್ ಸರ್ಕಾರ ದೇವರಾಣಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮುನ್ಸಿಪಾಲಿಟಿ ಇಲೆಕ್ಷನ್ ಮಾಡುವುದಿಲ್ಲ, ಗ್ರಾಮ ಪಂಚಾಯತಿ ಇಲೆಕ್ಷನ್ ಮಾಡುವುದು. ಯಾಕಂದರೆ ಅವರಿಗೆ ತಾವು ಅಧಿಕಾರ ಬರುವುದಿಲ್ಲ ಅಂತ ಗೊತ್ತಿದೆ. ಅದು ಮಾಡಿ ಮೈಸೂರು ಹೋಗುವುದಿಲ್ಲ. ಅದಕ್ಕೆ ನಮ್ಗೆ ಯಾವುದೇ ಇಲೆಕ್ಷನ್ ಇಲ್ಲ. ನಾವು ಬಂದಿದ್ದೇವೆ. ಮುಂದಿನ ತಾಲೂಕಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಆದಾಗ ನೀವೆಲ್ಲ ನಮಗೆ ಭಾಗವಹಿಸಬೇಕು. ಮೂಲಕ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ
ಬಿಜೆಪಿ ಹಿರಿಯ ಮುಖಂಡ ಮಂಗೇಶ್ ದೇಶಪಾಂಡೆ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಡವರಿಗೆ, ರೈತರಿಗೆ ಶಾಪವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಿಂದ ಬಡವರಿಗೆ ಯಾವುದೇ ಅನುಕೂಲ ಇಲ್ಲ ಎಂದು ಹೇಳಿದರು. ಹಳಿಯಾಳ ತಾಲೂಕಿನ 20 ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಮಂಗೇಶ್ ದೇಶಪಾಂಡೆ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟಕಾಂಬಳೆ, ಶಂಕರ್ ಕಾಜಗಾರ, ಸುರೇಶ್ ಶಿವಣ್ಣವರ್, ಜ್ಞಾನೇಶ್ ಮಾನಗೆ, ಗ್ರಾಮ ಪಂಚಾಯತ್ ಸದಸ್ಯರು, ಸೊಸೈಟಿ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಇತರರು ಇದ್ದರು. ದೇಶದ ಲಕ್ಷಾಂತರ ಯುವ ಜನತೆಗೆ ಉದ್ಯೋಗವನ್ನ ನೀಡಿ ಜೀವನದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ ಸ್ಥಳ ಬೆಂಗಳೂರು ನಗರವಾಗಿದೆ. ಇವೆಲ್ಲವುಗಳ ಕೀರ್ತಿ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಹೇಳಿದರು. ಅಂಕೋಲ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೆಂಪೇಗೌಡರು ಕೃಷಿ ಚಟುವಟಿಕೆಗಳಿಗೆ ಒತ್ತು ನೀಡಲು ಬೆಂಗಳೂರಿನಾದ್ಯಂತ ಸಾವಿರಾರು ಕೆರೆಗಳನ್ನು ನಿರ್ಮಿಸುವ ಮೂಲಕ ರೈತರಿಗೆ ನೆರವಾಗಿದ್ರು. ಜನರು ಸ್ವಾವಲಂಬನೆ ಬದುಕನ್ನ ನಡೆಸಲು ನಗರದಲ್ಲಿಯೇ ಚಿಕ್ಕ ಚಿಕ್ಕ ಪೇಟೆಗಳನ್ನ ನಿರ್ಮಿಸಿದ್ರು ಎಂದರು. ನಮಗೆಲ್ಲ ತಿಳಿದ ಹಾಗೆ ನಾಡಪ್ರಭು ಶ್ರೀಯುತ ಕೆಂಪೇಗೌಡರ 516ನೇ ಜನ್ಮದಿನಾಚರಣೆ ನಾವು ನೀವೆಲ್ಲ ಅತ್ಯಂತ ಸಂಭ್ರಮದಿಂದ ನಮ್ಮ ಇಡೀ ತಾಲೂಕಿನಾದ್ಯಂತ ಆಚರಣೆ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅನ್ನುವಂಥದ್ದು. ಯಾಕಂದ್ರೆ ಇದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಶೇಷ ಹೆಸರನ್ನ ಗಳಿಸಿಕೊಂಡಿದೆ. ಈ ಬೆಂಗಳೂರು ಅನ್ನುವಂತ ಆ ಒಂದು ರಾಜಧಾನಿ ಆಗಿದ್ರೆ ಅಥವಾ ಆ ರಾಜಧಾನಿ ಹೆಸರನ್ನ ಇಡೀ ಜಗತ್ತಿನಾದ್ಯಂತ ಪಸರಿಸಿದಂತ ಒಂದು ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕಂತಂದ್ರೆ ಬೆಂಗಳೂರು ಅನ್ನುವಂಥ ನಗರವನ್ನ ಕಟ್ಟಿದಂತ ಕೆಂಪೇಗೌಡರು ಅವರ ಒಂದು ದೂರದೃಷ್ಟಿ, ರಾಜಕೀಯ ಸದ್ದಿತನ, ಹಾಗೆ ಅದೇ ರೀತಿ ಸಮಾಜದ ಒಂದು ಉದ್ಧಾರವನ್ನ, ಸಮಾಜದ ಒಳಿತನ್ನ ಮಾಡುವಂತ ಒಂದು ಅನೇಕ ಗುಣಗಳು. ಉಪನ್ಯಾಸಕ ಮಂಜುನಾಥ್ ಇಟಗಿ ಮಾತನಾಡಿ, ಜಗತ್ತಿನಲ್ಲಿ ಇವತ್ತು ಬೆಂಗಳೂರು ಎನ್ನುವಂಥದ್ದು ಪುಟ್ಟ ಜಗತ್ತನ್ನ ನಿರ್ಮಿಸಿರುವುದು ನಮ್ಮೆಲ್ಲರ ಹೆಮ್ಮೆ. ಬೆಂಗಳೂರಿಗೆ ಬೇರೆ ಬೇರೆ ಭಾಗದ ಪ್ರವಾಸಿಗರು ಇಲ್ಲಿ ಬಂದು ನೆಲೆಸಬೇಕೆನ್ನುವುದು ಕೆಂಪೇಗೌಡರ ಆಸೆಯಾಗಿತ್ತು. ಪ್ರವಾಸಿಗರನ್ನ ಆಕರ್ಷಿಸಲು ನಗರದಲ್ಲಿ ಅನೇಕ ದೇವಾಲಯ ಹಾಗೂ ಉದ್ಯಾನವನಗಳನ್ನು ನಿರ್ಮಿಸಿದ್ರು. ಅಂದಿನ ಕಾಲದಲ್ಲಿ ಬೆಂಗಳೂರಿಗೆ ನಡೆದು ಬರುತ್ತಿದ್ದ ಪ್ರವಾಸಿಗರಿಗೆ ಆಸರೆಯಾಗಲು ಸಾವಿರಾರು ಮರಗಳನ್ನ ಸಾಲಾಗಿ ಬೆಳೆಸಿದ್ರು. ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಸದಾ ನೆನಪಿಡಲು ಇಂದಿನ ಜನಪ್ರತಿನಿಧಿಗಳು ಅವರ ಹೆಸರನ್ನ ಬಸ್ ಮತ್ತು ವಿಮಾನ ನಿಲ್ದಾಣ ಸೇರಿದಂತೆ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ನಾಮಕರಣ ಮಾಡುವ ಮೂಲಕ ಅಜರಾಮರವಾಗಿರುವಂತೆ ಕನ್ನಡ ನಾಡು ಇವರನ್ನ ಉಳಿಸಿಕೊಂಡಿದೆ ಎಂದರು. ಉಪತಹಶೀಲ್ದಾರ್ ಗಿರೀಶ್ ಜಾಬಾವಳಿಕರ್ ಮಾತನಾಡಿ, ಮೋಸ್ಟ್ಲಿ ಜಗತ್ತಿನಲ್ಲಿ ಇವತ್ತು ಬೆಂಗಳೂರು ಎನ್ನುವಂತದ್ದು ಸಿಲಿಕಾನ್ ಸಿಟಿ ಆಗಿ ಪುಟ್ಟ ಜಗತ್ತನ್ನ ನಿರ್ಮಿಸಿರುವಂತ ಈ ಬೆಂಗಳೂರು ನಮ್ಮ ಹೆಮ್ಮೆ. ಇಂಥ ಸಿಟಿಯನ್ನ ಕಟ್ಟಿರುವಂತ ಮಹಾನ್ ಕಾರ್ಯ, ಅದ್ರ ಹಿಂದಿರುವಂತ ಮೇಧಾವಿ ಯಾರಪ್ಪ, ಆ ದೂರದೃಷ್ಟಿ ರಾಜಕಾರಣಿ ಅಥವಾ ತತ್ವಜ್ಞಾನಿ, ಒಬ್ಬ ಸಮುದಾಯದ ಪ್ರೇಮಿ, ಸಮಾಜ ಸುಧಾರಕ, ಎಲ್ಲಕ್ಕೂ ಏನಾದ್ರೂ ಒಂದು ಹೆಸರಿದೆಪ್ಪ ಅಂತಂದ್ರೆ ಅವರು ನಾಡಪ್ರಭು ಕೆಂಪೇಗೌಡರು ಎನ್ನುವಂತ. ಮೋಸ್ಟ್ಲಿ ಕೆಂಪೇಗೌಡರ ಬಗ್ಗೆ ನಾವು ನೀವೆಲ್ಲ ತಿಳ್ಕೊಂಡಿರ್ತೀವಿ. ಕೆಲವೊಂದು ವಿಚಾರಗಳನ್ನ ನಿಮ್ ಮುಂದೆ ನಾನು ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತು ಸಮಾಜದಲ್ಲಿ ಅನೇಕ ಮೇಧಾವಿಗಳು, ಸುಧಾರಕರು ಇವತ್ತು ಸ್ಥಿರಸ್ಥಾಯಿ ಇದ್ದಾರೆ ಅಂದ್ರೆ ಅವರ ಬಾಲ್ಯ ಎನ್ನುವಂಥದ್ದು ಏನಿದೆ ಅಂದ್ರೆ ಅದರದೇ ಆದಂತ ವ್ಯಕ್ತಿತ್ವವನ್ನು ಒಳಗೊಂಡಿದೆ ಎನ್ನುವಂಥದ್ದು. ಮೋಸ್ಟ್ಲಿ ಭೂಮಿ ಒಂದೇ ಇದೆ, ಬೆಳೆ ಬೇರೆ ಬೇರೆ ಬರುತ್ತೆ. ಅನೇಕ ರಾಜ ಮಹಾರಾಜರನ್ನ ಕಂಡಿರುವಂತ ಇತಿಹಾಸ ನಮ್ಮದು. ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಮಂಜುನಾಥ್ ನಾಯಕ್, ಪ್ರಾಂಶುಪಾಲರಾದ ರೇಖಾರಾವ್, ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಮಂಜುನಾಥ್ ನಾಯಕ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಪದ್ಮಾ ನಾಯಕ್, ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಜಗದೀಶ್ ನಾಯಕ್, ಬಿಆರ್ಸಿ ದೇವರಾಯ್ ನಾಯಕ್, ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್, ಮುಖ್ಯ ಶಿಕ್ಷಕಿ ಜಯಾ ನಾಯಕ್, ತುಕಾರಾಂ ಭಂಟಾ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ,
ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.